ಇನ್ನು ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮೂರು ಪಕ್ಷಗಳಲ್ಲಿ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಈ ಟಿಕೆಟ್ ಹಂಚಿಕೆಯ ಕಸರತ್ತು ಬಹಳ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಇದರಲ್ಲಿ ಈಗ ಸಂಬಂಧಪಟ್ಟ ಹಾಗೆ ಬಹಳ ಬೇರೆ ಬೇರೆ ರೀತಿಯಂತಹ ಆಯಾಮಗಳಲ್ಲಿ ಅಳೆದು ತೂಗಿ ಟಿಕೆಟ್ ಕೊಡಬೇಕಾದಂತ ಅನಿವಾರ್ಯತೆಯಲ್ಲಿದೆ. ಹೌದು, ಹಾಗೆ ಬಹಳಷ್ಟು ಮಂದಿ ನಾಯಕರು ತಮ್ಮಲ್ಲೇ ಒಂದು ಗುಂಪನ್ನ ಮಾಡಿಕೊಂಡು ಟಿಕೆಟ್ ವಿಚಾರವಾಗಿ ಚರ್ಚೆ ಮಾಡೋದು ಈ ತರಹದಂತಹ ಪ್ರಕ್ರಿಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಇವತ್ತು KH ಮುನಿಯಪ್ಪ ಅವರ ನಿವಾಸ ಸಾಕ್ಷಿ ಆಯಿತು. ಹೌದು, ಅಹಿಂದ ನಾಯಕರುಗಳು ಇವತ್ತು KH ಮುನಿಯಪ್ಪ ಅವರ ನಿವಾಸದಲ್ಲಿ ಸೇರಿದ್ದು. ಅದರಲ್ಲೂ ಪ್ರಮುಖವಾಗಿ SC ಹಾಗೆ ST ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ನಾಯಕರುಗಳು ಇವತ್ತು ಸೇರಿದಂಥದ್ದು. ಅಲ್ಲಿ ಬಹಳ ಸುದೀರ್ಘವಾಗಿ ಚರ್ಚೆ ಆಗಿದೆ. ಒಂದು ಬ್ರೇಕ್ಫಾಸ್ಟ್ ನ ನೆಪದಲ್ಲಿ ಸೇರಿ ಬಹಳಷ್ಟು ವಿಚಾರಗಳು ರಾಜ್ಯ ರಾಜಕೀಯದಲ್ಲಿ ಸರ್ಕಾರದ ಮಟ್ಟದಲ್ಲಿ ಏನೇನಾಗಬೇಕು ಅನ್ನುವಂಥ ಜೊತೆಗೆ ಈ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ ಈ SC ST ಮೀಸಲು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗಿನ ಟಿಕೆಟ್ ಹಂಚಿಕೆಯ ಜವಾಬ್ದಾರಿನ ತಮಗೆ ಕೊಡಿ ಅನ್ನುವಂಥ ನಿಟ್ಟಿನ ಒಂದು ಅಹವಾಲನ್ನ ಇಡುವಂತ ನಿಟ್ಟಲ್ಲೂ ಕೂಡ ನಿರ್ಧರಿಸಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮುಂದಿನ ಹಂತದಲ್ಲಿ ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಸಭೆಯ ಮುಖೇನವಾಗಿ ಸರ್ಕಾರದ ಮಟ್ಟದಲ್ಲಿ ಒತ್ತಡ ಹಾಕಿ ಟಿಕೆಟ್ ಗಿಟ್ಟಿಸಿಕೊಳ್ಳುವಂತ ನಿಟ್ಟಿನ ಅಂದ್ರೆ ಪಕ್ಷದ ಮಟ್ಟದಲ್ಲಿ ಆ ಒಂದು ಮಾತುಕತೆಗಳು ಕೂಡ ಆಗಿದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಹಾಗಾದ್ರೆ KH ಮುನಿಯಪ್ಪ ಅವರ ನಿವಾಸದಲ್ಲಿ ನಡೆದಂತಹ ಇವತ್ತಿನ ಮೀಟಿಂಗ್ ನ ಇನ್ಸೈಡ್ ಸುದ್ದಿ ಏನೇನಿತ್ತು ಬನ್ನಿ ನೋಡೋಣ. ಸಮುದಾಯಗಳನ್ನು ಗುರುತಿಸಬೇಕು, ಅವ್ರು ಕೊಡಬೇಕು, ಮತ್ತೆ ಯಾರ್ದು ಅವಶ್ಯಕತೆ ಇದೆ ಅವ್ರು ಕೂಡ ಗುರುತಿಸಬೇಕಂತ ಆದಷ್ಟು ಬೇಗ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ. ಕಾಂಗ್ರೆಸ್ ಪಕ್ಷದ ಲೋಕಸಭಾ ತಯಾರಿ ಹಲವು ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ದೆಹಲಿ ಮಟ್ಟದಲ್ಲಿ ಹೋರಾಟಗಳು ಏನೇ ಇರಲಿ, ಕೆಳ ಹಂತದಲ್ಲಿ ನಡೀತಾ ಇರುವ ತಂತ್ರಗಾರಿಕೆ ಮಾತ್ರ ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ. ಕಾಂಗ್ರೆಸ್ನ ಬ್ರೇಕ್ಫಾಸ್ಟ್ ಮೀಟಿಂಗ್, ಲಂಚ್ ಮೀಟಿಂಗ್, ಡಿನ್ನರ್ ಮೀಟಿಂಗ್ಗಳ ಚಟುವಟಿಕೆಗೆ ಮುನಿಯಪ್ಪ ನಿವಾಸ ಕೂಡ ಸೇರ್ಕೊಂಡಿದೆ. ವಿಶೇಷ ಏನೂ ಇಲ್ಲ, ಸಾಮಾನ್ಯವಾಗಿ ಬ್ರೇಕ್ಫಾಸ್ಟ್ ಬರ್ತೀವಿ ಅಂತ ಹೇಳಿದ್ವಿ. ಒಂದೊಂದು ಸಾರಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸೇರ್ತೀವಿ. ಹಾಗೆ ಇವತ್ತು ಇಲ್ಲಿ ಬರ್ತೀವಿ ಅಂದರೆ ಅವನ್ನೆಲ್ಲ ಸ್ವಾಗತ ಮಾಡಿ ಬ್ರೇಕ್ಫಾಸ್ಟ್ ಮಾಡೋದ್ರ ಜೊತೆಗೆ ರಾಜಕೀಯವಾಗಿ ಕೂಡ ಮುಂಬರುವ ಲೋಕಸಭಾ ಚುನಾವಣೆಗೆ ಯಾವ ರೀತಿ ನಾವು ಕಾರ್ಯಕ್ರಮವನ್ನು ರೂಪಿಸ್ಕೋಬೇಕು, ಆದಷ್ಟು ಬೇಗ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕಣಕ್ಕಿಳಿಸಬೇಕು. ಇವತ್ತು ಬೆಳಗ್ಗೆ ಲೋಕಸಭೆ ತಯಾರಿಗಾಗಿ ತಂತ್ರಗಾರಿಕೆ ಹೆಣೆಯೋದಕ್ಕೆ ಅಹಿಂದ ವರ್ಗದ ಸಚಿವರು ಒಗ್ಗಟ್ಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಸಚಿವ ಮುನಿಯಪ್ಪ, ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, MC ವೇಣುಗೋಪಾಲ್, BL ಶಂಕರ್, KPCC ಕಾರ್ಯಾಧ್ಯಕ್ಷ BN ಚಂದ್ರಪ್ಪ ಸಭೆಯಲ್ಲಿ ಭಾಗಿಯಾಗಿದ್ರು. ಸಭೆಯಲ್ಲಿ ಚರ್ಚೆಯಾದ ರಾಜ್ಯಸಭಾ ಟಿಕೆಟ್ ವಿಚಾರ ಮುನ್ನೆಲೆಗೆ ಬಂದಿದೆ. ಒಕ್ಕಲಿಗ ಸಮುದಾಯದ ಕೋಟಾದಡಿ BL ಶಂಕರ್ಗೆ ಸ್ಥಾನ ನೀಡೋ ಬಗ್ಗೆ ಚರ್ಚೆಯಾಗಿದ್ದರೆ OBC ಕೋಟಾದಡಿಯಾದ್ರೆ MC ವೇಣುಗೋಪಾಲ್ಗೆ ರಾಜ್ಯಸಭಾ ಸ್ಥಾನ ನೀಡುವ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಿದೆ. ಅದು ಸಮಾನಾಗಿ ಹಂಚಿಕೊಡ್ಬೇಕು. MLC ಇರ್ಬೋದು, ರಾಜ್ಯಸಭೆ ಇರ್ಬೋದು, ಎಲ್ಲ ಕಾಂಗ್ರೆಸ್ಸಿಗೆ ಯಾರು ಹೆಚ್ಚು ಒಲವಿದೆ ಸಮುದಾಯಗಳನ್ನು ಗುರುತಿಸಬೇಕು, ಅವ್ರಿಗೆ ಕೊಡಬೇಕು, ಮತ್ತು ಹೆಚ್ಚು ಯಾರು ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ, ಯಾರ್ದು ಅವಶ್ಯಕತೆ ಇದೆ ಅವ್ರನ್ನ ಕೂಡ ಗುರುತಿಸ್ಬೇಕಂತ ಆಸೆ ಇದೆ. ನೋಡೋಣ ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ ನಮ್ಮ ಮುಖಂಡರು. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ SC ಹಾಗೆ ST ಮೀಸಲು ಲೋಕಸಭಾ ಟಿಕೆಟ್ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಟಿಕೆಟ್ ಅಂತಿಮಗೊಳಿಸೋ ಮುನ್ನ CM ಮತ್ತು DCM ಜೊತೆ ಸಭೆಯಲ್ಲಿ ಚರ್ಚೆ ನಡೆಸೋ ಸಾಧ್ಯತೆ ಇದೆ. CM ಸಿದ್ದರಾಮಯ್ಯ ಹಾಗೆ DCM DK ಶಿವಕುಮಾರ್ ಜೊತೆಯೂ ಪ್ರತ್ಯೇಕವಾಗಿ ಚರ್ಚಿಸೋದಕ್ಕೆ ಮುಖಂಡರುಗಳು ನಿರ್ಧಾರವನ್ನ ಮಾಡಿದ್ದಾರೆ. ಉಸ್ತುವಾರಿ ನೀಡಿರುವ ಹೈ ಪ್ರೊಫೈಲ್ ಕ್ಷೇತ್ರಗಳ ಬಗ್ಗೆಯೂ ಸಭೆಯಲ್ಲಿ ಚರ್ಚೆಯಾಗಿದೆ. ಇಂದಿನ ಸಂಪುಟ ಸಭೆಯಲ್ಲಿ ಅನೌಪಚಾರಿಕವಾಗಿ ರಾಜ್ಯಸಭಾ ಚುನಾವಣೆ ಬಗ್ಗೆ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಮುಂದಿನ ಸಭೆಗೆ MB ಪಾಟೀಲ್ ಹಾಗೆ ದಿನೇಶ್ ಗುಂಡೂರಾವ್ ಸಹ ಕರೆಯೋದಕ್ಕೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. SC ST ಮೀಸಲು ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸೋದಕ್ಕೆ ತಂತ್ರಗಾರಿಕೆ ಹೆಣೆಯಲಾಗಿದೆ. SC ST ಸಚಿವರಿಂದ ಲೋಕಸಭಾ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಯತ್ನ ಮುಂದುವರೆದಿದೆ. SC ಮೀಸಲು ಕ್ಷೇತ್ರ 5, ST ಮೀಸಲು ಕ್ಷೇತ್ರ 2 ಹೀಗೆ ಒಟ್ಟು 7 ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆಗೆ ತಮಗೆ ಜವಾಬ್ದಾರಿ ನೀಡುವಂತೆನೂ ಸಚಿವರು ಬಿಗಿಪಟ್ಟು ಹಿಡಿದಿದ್ದಾರೆ. ಅತಿ ಶೀಘ್ರದಲ್ಲಿಯೇ SC ST ಮೀಸಲು ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಮಾಡುವಂತೆ CM DCMಗೆ ಒತ್ತಡ ಹಾಕೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.